ಇವತ್ತು ಹುಡುಕಬೇಕು ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿನಲ್ಲಿ JDS ಎಲ್ಲಿದೆ ಅಂತ ಹೇಳಿ. ಅವ್ರವ್ರ ಮನೆ ಅಭಿವೃದ್ಧಿಗೋಸ್ಕರ ಮಡ್ಕೊಂಡಿರೋ ಒಂದು ಪಕ್ಷ ಅಷ್ಟೇ ಅದು. ಸೊ ಹಾಗಾಗಿ ಕುಮಾರಸ್ವಾಮಿ ಅವರ ಮಾತಿಗಾಗಲಿ ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಅವ್ರ ಮಾತಿಗಾಗಲಿ ಏನು ಮನ್ನಣೆ ಕೊಡಬೇಕು ಅನ್ನೋವಂಥ ಪ್ರಮೇಯ ಏನಿಲ್ಲ. ಪ್ರದೀಪ್ ಈಶ್ವರ್ ಅವ್ರ ಮೇಲೆ ಏನು ಚಪ್ಪಲಿ ಎಸೆತ ಪ್ರಕರಣ ಇದೆ ಅದನ್ನು ನಾವು ನಿಜವಾಗ್ಲೂ ಖಂಡಿಸ್ತೇವೆ. ಕುಮಾರಸ್ವಾಮಿ ಅವರು ಹಿಟ್ ಆ್ಯಂಡ್ ರನ್ ಅಂತ ಯಾವಾಗಲೂ ನಮ್ಮ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು ಯಾವಾಗಲೂ ಹೇಳ್ತಾ ಇರ್ತಾರೆ. ಸರ್, ಆಮೇಲೆ ಚಿಕ್ಕಬಳ್ಳಾಪುರ ಶಾಸಕರು ಕುಮಾರಸ್ವಾಮಿ ಬಗ್ಗೆ ಬಹಳ ಟೀಕೆ ಮಾಡಿದ್ದಾರೆ. ಅದರ ಬಗ್ಗೆ ಏನಂತೀರಾ? ಸರ್, ಕುಮಾರಸ್ವಾಮಿ ಅವರು ಹಿಟ್ ಆ್ಯಂಡ್ ರನ್ ಅಂತ ಯಾವಾಗಲೂ ನಮ್ಮ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು ಯಾವಾಗಲೂ ಹೇಳ್ತಾ ಇರ್ತಾರೆ. ಅವರು ಬರೀ ಹಿಟ್ ಆ್ಯಂಡ್ ರನ್ ಅಷ್ಟೇ. ಅವರು ಮಾನ್ಯ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರು ಹೇಳ್ತಾರೆ ಅಲ್ಲಿ ಬಂದಿದ್ದವ್ರು ಯಾರು ನಮ್ಮ ಕಾರ್ಯಕರ್ತರಲ್ಲ ಅಂತ. ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾರೆ ನಮ್ಮ ಕಾರ್ಯಕರ್ತರು ಅಂತ. ಆಮೇಲೆ ಇದೆಲ್ಲದಕ್ಕಿಂತ ಮೋರ್ ಓವರ್ ಅವ್ರನ್ನೇನು ರಾಜ್ಯದಲ್ಲಿ ಗಣನೆಗೆ ತಗೊಬೇಕು ಅಂತಲೂ ಏನೂ ಇಲ್ಲ. ಅವ್ರ ಪಕ್ಷ ಏನು ರಾಜ್ಯಕ್ಕೋಸ್ಕರ ಕೆಲಸ ಮಾಡೋಂಥ ಪಕ್ಷ ಆಗಲಿ ಜನರಿಗೋಸ್ಕರ ಕೆಲಸ ಮಾಡೋಂಥ ಪಕ್ಷ ಏನಲ್ಲ. ಅವ್ರವ್ರ ಮನೆ ಅಭಿವೃದ್ಧಿಗೋಸ್ಕರ ಮಡ್ಕೊಂಡಿರೋ ಒಂದು ಪಕ್ಷ ಅಷ್ಟೇ ಅದು. ಸೊ ಹಾಗಾಗಿ ಕುಮಾರಸ್ವಾಮಿ ಅವರ ಮಾತಿಗಾಗಲಿ ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಅವ್ರ ಮಾತಿಗಾಗಲಿ ಏನು ಮನ್ನಣೆ ಕೊಡಬೇಕು ಅನ್ನೋವಂಥ ಪ್ರಮೇಯ ಏನಿಲ್ಲ. ಪ್ರದೀಪ್ ಈಶ್ವರ್ ಅವ್ರ ಮೇಲೆ ಏನು ಚಪ್ಪಲಿ ಎಸೆತ ಪ್ರಕರಣ ಇದೆ ಅದನ್ನು ನಾವು ನಿಜವಾಗ್ಲೂ ಖಂಡಿಸ್ತೇವೆ. ಯಾವ ಪಕ್ಷ ಆಗಿರ್ಬೋದು, ಯಾರ ಮೇಲೆ ಆಗಿರ್ಬೋದು, ಅವರೊಬ್ಬ ಆ ಕ್ಷೇತ್ರದ ಶಾಸಕರಿರ್ತಾರೆ. ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಸಂವಿಧಾನದ ಹುದ್ದೆ ಇದೆ. ಏನೇ ಇದ್ದರೂ ಕೂಡ ಚರ್ಚೆ ಮುಖಾಂತರ ಬಗೆಹರಿಸ್ಕೊಬೋದೇ ವಿನಃ ಅವ್ರ ಮೇಲೆ ಚಪ್ಪಲಿ ಎಸೆಯುವಂಥದ್ದು ಒಳ್ಳೆ ಸಂಸ್ಕೃತಿ ಅಲ್ಲ. ನಾನು ಮೊನ್ನೆ ಯಾವುದೋ ಒಂದು ಬೈಟಲ್ಲಿ ನೋಡ್ತಾ ಇದ್ದೆ, ಯಡಿಯೂರಪ್ಪನವರು ಚಪ್ಪಲಿಯಲ್ಲಿ ಓಡಿಸೋವಂಥ ಸಂಪ್ರದಾಯ ಯಾರ್ದು ಅಂತ ಹೇಳಿ ವಿವರವಾಗಿ ಹೇಳಿದರು. ತುಂಬ ಚೆನ್ನಾಗಿತ್ತು ಆ ಒಂದು ಬೈಟ್. ಸೊ ಅದ್ರ ಬಗ್ಗೆ ನಾವು ಜಾಸ್ತಿ ಚರ್ಚೆ ಮಾಡುವಂಥ ಅವಶ್ಯಕತೆ ಇಲ್ಲ. ಈಗ ಸಣ್ಣ ಉದಾಹರಣೆ ಇಷ್ಟೇ, ಕುಮಾರಸ್ವಾಮಿಯವ್ರಿಗಾಗಿರ್ಬೋದು, ಅವರ ಕುಟುಂಬಕ್ಕಾಗಿರ್ಬೋದು, ಬಹುಶಃ JDS ಪಕ್ಷದ ಕಾರ್ಯಕರ್ತರ ವಿಚಾರವಾಗಿ ಕಿಂಚಿತ್ತೂ ಕೂಡ ಅಭಿಮಾನ ಇಲ್ಲ ಅಂತ ನಾನಾದರೂ ಭಾವಿಸ್ತೇನೆ. ಅವ್ರಿಗೆ ಅವ್ರು ಕೇಂದ್ರ ಸಚಿವರಾಗಿದ್ದಾರೆ, ಆ ಸಚಿವ ಸ್ಥಾನ ಉಳಿಸ್ಕೊಬೇಕು ಅನ್ನೋದು ಒಂದೇ ಅವರ ಅಜೆಂಡಾ ಇರಬೇಕು. ನಮ್ಮ ತಾಲೂಕಿನ ನೂತನ JDSನ ಅಧ್ಯಕ್ಷರು ಹರೀಶ್ ಗೌಡ್ರು ಈ ವಿಚಾರದಲ್ಲಿ ನಮ್ಮ ಬೇರೆ ತುಂಬ ಬೇರೆ ಬೇಡ, ತಾಲೂಕಿನಲ್ಲೇ ನಡೆದಂತಹ ಹಲವಾರು ವಿಚಾರಗಳನ್ನ ಮಾನ್ಯ ಹರೀಶ್ ಗೌಡ್ರು ಅವರು ತುಂಬ ಕಟುವಾಗಿ ಟೀಕಿಸಿದರು. ಇದೇ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆ ಸಂದರ್ಭದಲ್ಲಿರ್ಬೋದು, ಏನು NDA ಮೈತ್ರಿಕೂಟ ಅಂತ ಮಾಡ್ಕೊಂಡ ಮೇಲೆ JDSನವ್ರನ್ನೆಲ್ಲ ಸಂಪೂರ್ಣ BJPಗೆ ಸೇರಿಸ್ಕೊಂಡಿದ್ದೇ ಇವರ ಕೆಲಸ. ದೊಡ್ಡ ತುಮಕೂರು VSSN ಚುನಾವಣೆ ಇರ್ಬೋದು, ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆ ಇರ್ಬೋದು, ಹಲವಾರು JDSನ ಹಿರಿಯ ಮುಖಂಡರುಗಳನ್ನು BJPಗೆ ಸೆಳ್ಕೊಂಡ್ಬಿಟ್ರು. ಆಮೇಲೆ ಸೆಳ್ಕೊಂಡ್ಬಿಟ್ರು. JDSಗೆ ಅಲ್ಲಿ JDS ಕಾರ್ಯಕರ್ತರ ಕಷ್ಟನ ಕೇಳೋವಂಥದ್ದೇ ಇಲ್ಲ. ಅದಕ್ಕೆ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಂತಹ DK ಶಿವಕುಮಾರ್ ಸಾಹೇಬರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು, ನನ್ನ ಮನೆ ಬರೀ ಕಾಂಗ್ರೆಸ್ನವ್ರ ಕಾರ್ಯಕರ್ತರಿಗಲ್ಲ, JDSನ ಕಾರ್ಯಕರ್ತರಿಗೂ ಕೂಡ ತೆರೆದಿದೆ. ತಾಲೂಕಿನಲ್ಲಿ ಒಂದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಪರ್ಮನೆಂಟ್ ಕಾರ್ಯಕರ್ತರು, ಪೇಮೆಂಟ್ ಕಾರ್ಯಕರ್ತರಲ್ಲ, ಅವರ ನೋವು ಕಷ್ಟ ಏನು ಅಂತ ಹೇಳಿ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಿಗೆ ತುಂಬ ಅರಿವಿದೆ. ಯಾಕೆಂದರೆ ಅವರು ಕೆಳ ಹಂತದಿಂದ ಬಂದಂಥ ನಾಯಕರು. ಅವರು ಅದಕ್ಕೆ ಅವ್ರು ಮುಖ್ಯಮಂತ್ರಿಗಳಾಗ್ತಿದ್ದಂಗೆ ಅವರು ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು, ನನ್ನ ಮನೆ ಬಾಗಿಲು ಕಾಂಗ್ರೆಸ್ ಪಕ್ಷದವ್ರಿಗೆಲ್ದ ಎಲ್ಲ ಸಾಮಾನ್ಯ ಕಾರ್ಯಕರ್ತರು, ಯಾವುದೇ ಪಕ್ಷದ ಕಾರ್ಯಕರ್ತರು ಕೂಡ ತೆರೆದಿರುತ್ತೆ, 24 ಗಂಟೆ ತೆರೆದಿರುತ್ತೆ ಅಂತ ಹೇಳಿ ಅವ್ರು ಹೇಳಿದ್ದು ಇದೇ ಉದ್ದೇಶಕ್ಕೋಸ್ಕರನೇ. ಇವರ ಅಧಿಕಾರನ ಪ್ರೊಟೆಕ್ಟ್ ಮಾಡ್ಕೊಳ್ಲಿಕ್ಕೆ ಹೋಗಿ ಇವತ್ತು ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿನಲ್ಲಿ ಕಾಂಗ್ರೆಸ್ಗೆ ಎದುರಾಳಿ ಆಗಿದ್ದಂಥದ್ದು JDS ಪಕ್ಷ ನಮಗೆ ತಿಳಿದಿರೋ ಮಟ್ಟದಲ್ಲಿ. ಇವತ್ತು ಹುಡುಕಬೇಕು ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿನಲ್ಲಿ JDS ಎಲ್ಲಿದೆ ಅಂತ ಹೇಳಿ. NDA ಅಭ್ಯರ್ಥಿಯಾಗಿ ನಿಂತಿದ್ದು JDS ಇಂದ ಒಂದೇ ಅನ್ಕೊಂತೀನಿ, ಒಂದೇ ಎರಡೇ ಇರಬೇಕು ಕೇವಲ ಅಷ್ಟೇ. ಸೊ ಹಾಗಾಗಿ JDS ಪಕ್ಷವನ್ನು ನಿರ್ನಾಮ ಮಾಡ್ತಾ ಇರುವಂಥ ಸಂದರ್ಭದಲ್ಲೂ ಕೂಡ JDS ಕಾರ್ಯಕರ್ತರ ಪರವಾಗಿ ಧ್ವನಿ ಎತ್ತದೇ ಇರುವಂತಹ ಮಾನ್ಯ ಕುಮಾರಸ್ವಾಮಿ ಅವರು ಪ್ರದೀಪ್ ಈಶ್ವರ್ ಅವರ ವಿಚಾರವಾಗಿ ಮಾತಾಡುವಂಥದ್ದು ಅಷ್ಟೊಂದು ಸಮಂಜಸ ಅಲ್ಲ ಅನ್ನೋದು ನಮ್ಮ ಒಂದು ಭಾವನೆ ಅಷ್ಟೇ.